ನಾವು ಹೋಗಬೇಕಾಗಿರೋದು ಟ್ರೈನ್ ಇದೆ ಜಾಸ್ತಿ. ಗೈಸ್ ನಿಮ್ಗೊಂದು ಎಲ್ಲರಿಗೂ ಒಂದು ಚೀ Hey guys and welcome back to my channel. So ಇವತ್ತು ನಾವೆಲ್ಲ ಹೊಂಟೇವಿ ಅಂದ್ರೆ ಗೆಸ್ ವಾಟ್, ನಂದಿ ಹಿಲ್ಸ್. ಯಾ ಗೈಸ್ ಫೈನಲಿ ನಾವು ಇವತ್ತು ನಂದಿ ಹಿಲ್ಸಿಗೆ ಹೊಂಟೇವಿ. ಬಹುದಿನದ ಪ್ಲಾನ್ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ. ಹಾಗೆ ಪ್ಲಾನ್ ಮಾಡ್ಕೊತಾನೆ ಇದ್ವಿ, ಹಾಗೆ ಕ್ಯಾನ್ಸಲ್ನು ಮಾಡ್ಕೊತಾನೆ ಇದ್ವಿ. ಸೊ ಫೈನಲಿ ನಾವು ಇವತ್ತು ನಂದಿ ಹಿಲ್ಸಿಗೆ ಹೊಂಟೇವಿ. ಇಟ್ಸ್ ಅರೌಂಡ್ 4:50 ನಾವು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಅದೀವಿ. 5:10 ಟ್ರೈನ್ ಅದ ಅಂತ ಹೇಳ್ಯಾರ. ಸೊ ಆಲ್ರೆಡಿ ನಾವು ಟಿಕೆಟ್ ತಗೊಂಡಿವಿ ಪರ್ ಹೆಡ್ 20 rupees. ಸೊ ಇಟ್ ಈಸ್ ಟೋಟಲಿ ಬಜೆಟ್ ಫ್ರೆಂಡ್ಲಿ. ಹೌದು, 5:10 ಟ್ರೈನ್ ಅದ ಅಂತ ಹೇಳ್ಯಾರ. ಸೊ ನಿಮ್ಗೆಲ್ಲರಿಗೂ ಗೊತ್ತದೆ ಟ್ರೈನ್ ಮೇಟ್ ಇಲ್ಲಿ 5:20 ನಾವು ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ನಮಗೆ 1.5 hour ಬೇಕು ನಂದಿ ಹಾಲ್ಟ್ ರೀಚ್ ಆಗಕ್ಕೆ. ಟೋಟಲ್ 2 ಪಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಪಾರ್ಟ್ 1 ಒಳಗೆ ಕಂಪ್ಲೀಟ್ ಟ್ರಾವೆಲ್ ಜರ್ನಿ ತೋರಿಸ್ತೀನಿ ಫ್ರಮ್ ಬ್ಯಾಂಗ್ಳೂರ್ ಟು ನಂದಿ ಹಿಲ್ಸ್. ಪಾರ್ಟ್ 2 ಒಳಗೆ ನಂದಿ ಹಿಲ್ಸ್ ಕಂಪ್ಲೀಟ್ ವ್ಯೂ ತೋರಿಸ್ತೀನಿ ಆ್ಯಂಡ್ ನಾನು ಹೇಳ್ತೀನಿ ವೆದರ್ ದಿಸ್ ಇಸ್ ದ ರೈಟ್ ಟೈಮ್ ಟು ವಿಸಿಟ್ ನಂದಿ ಹಿಲ್ಸ್ ಆರ್ ನಾಟ್. ಸೊ ನೀವು ನಮ್ಮ ಜೊತೆ ನೀವು ಫಾಲೋ ಮಾಡಿರಿ, ಜರ್ನಿ ಒಳಗೆ ಏನೇನು ಆಗ್ತೈತಿ ಅನ್ನೋದನ್ನು ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇಂದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಹಾಗೆ ಶೇರ್ನು ಮಾಡಿರಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟೈಮ್ 5:19 ಆಗ್ಯದ. ವಿ ಆರ್ ವೇಟಿಂಗ್. ಮುಂಜಾನೆ ಫೋನ್ದಾಗ ಏನೋ ಮಾಡತ್ತಾಳ. ಏನ್ ಮಾಡತ್ತಿ? ಏನಿಲ್ಲ, ನಂದು ಚಾರ್ಜ್ ಇಲ್ಲ. ಚಾರ್ಜ್ ಪ್ರಾಬ್ಲಮ್. ಯಾ ಈ ಟ್ರೈನ್ ಬಂತನ ಮೈಕ್ ನಾವು ಹೋಗ್ಬೇಕಾಗಿರೋದು ಟ್ರೈನ್ ಇದೆ. ಜಾಸ್ತಿ ಏನು ಡಿಲೇ ಆಗಲಿಲ್ಲ. ಇಟ್ಸ್ 5:21 ನಾವು. ಸೊ 5:20 ಎಕ್ಸಾಕ್ಟ್ಲಿ ಟ್ರೈನ್ ಬಂದೈತಿ. ಸೊ ಬರ್ರಿ ಟ್ರೈನ್ ಯಾವ ಥರ ಅದ ಅನ್ನೋದನ್ನು ತೋರಿಸ್ತೇನೆ. ಅಷ್ಟೊಂದೇನು ರಶೇ ಇಲ್ಲ ಪ್ರಜ್ಞಾ, ನಾವು ಇಬ್ಬರೇ. ಸೊ ಇದು ಎಲೆಕ್ಟ್ರಿಕ್ ಟ್ರೈನ್ ಅದು, ಯಾರು ಜಾಸ್ತಿ ಇಲ್ಲ, ಎಲ್ಲರೂ ಕಾರ್ ಅಥವಾ ಬೈಕ್ ಥ್ರೂ ಹೋಗ್ತಾರೆ. ನಾವು ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಟ್ರೈನ್ ಥ್ರೂ ನಂದಿ ಹಿಲ್ಸಿಗೆ ಹೊಂಟೇವಿ. ಸೊ ನೀವು ಏನ್ರಿ ಟ್ರೈನ್ ಥ್ರೂ ನಂದಿ ಹಿಲ್ಸ್ ಹೋಗೋದು ಪ್ಲಾನ್ ಮಾಡಾಕ್ತಿದ್ರು, ಜಸ್ಟ್ ಫಾಲೋ ಅವರ್ ಜರ್ನಿ. ಸೀಟ್ ಹೊಲ್ಸೋದವನ ನೀವೇನ್ರಿ ಟ್ರೈನ್ ಥ್ರೂ ಬರಾತಿದ್ರೆ ಸ್ವಲ್ಪ ಬಟ್ಟೆ ತಗೊಂಡ್ ಬರ್ರಿ. ಸೊ ಬಿಕಾಸ್ ಅಷ್ಟು ರಶ್ ಇಲ್ಲ ಟ್ರೈನು. ಸೊ ಹಂಗಾಗಿ ಸೀಟು ಭಾಳ ಧೂಳು ಆಗಿರ್ತಾವ. ಹೌದಾ, ಹೆಂಗ ಅನ್ಸತೈತಿ ಪ್ರಜ್ಞಾ ಟ್ರೈನ್ ಜರ್ನಿ? ಮಸ್ತ್ ಎಲೆಕ್ಟ್ರಿಕ್ ಟ್ರೈನ್. ಎಕ್ಸಾಕ್ಟ್ಲಿ. ಸೊ ನಾವು ಆ್ಯಕ್ಚುಲಿ ಹಂಚ್ಕೊಂತ ಬಂದಿದ್ವಿ ಟ್ರೈನ್ ಸಿಗ್ತೈತೋ ಇಲ್ಲೋ ಅಂತೇಳಿ. ಬಿಕಾಸ್ ಸ್ವಲ್ಪ ಮಂದಿ ಸಿಗ್ತೈತೆ ಅಂತ ಹೇಳಿದ್ರು, ಸ್ವಲ್ಪ ಮಂದಿ ಸಿಗಂಗಿಲ್ಲ ಅಂತ ಹೇಳಿದ್ರು. ಬಟ್ ರಿಸ್ಕ್ ಇರಲಿ, ಹೋಗಿ ನೋಡೋಣ ಒಂದ್ಸಲ ಅಂತ ಹೇಳಿ ಬಂದಿದ್ವಿ. ಸೊ ವಿ ಆರ್ ಲಕ್ಕಿಯೆಸ್ಟ್ ಅಂತ ಅನ್ನಿಸ್ತೈತಿ ಬಿಕಾಸ್ ನಮಗೆ ಟ್ರೈನ್ ಫೈನಲಿ ಸಿಕ್ತು. ಸೊ ನಾವು ಯಾರು ಮಾತು ಕೇಳಿಲ್ಲ, ಜಿದ್ದು ಮಾಡಿ ಬಂದಿವಿ. ಫೈನಲಿ ಯಾರು ಇಲ್ಲೇ ಟ್ರೈನ್ ಒಳಗೆ. ಸೊ ನಾ ಇದೇ ಫಸ್ಟ್ ಟೈಮ್ ನೋಡಾಕ್ತಿದ್ವಿ ಟ್ರೈನ್ ಇಷ್ಟೊಂದು ಖಾಲಿ ಇರೋದು. ಸೊ ನೋಡ್ಬೋದು ಫ್ಯಾನ್ ಅದ ಆ್ಯಂಡ್ ನಿಮಗೆ ಹಿಂಗೆ ಹಿಡಿಯೋಕೆ ಗ್ರಿಪ್ಪಿಂಗ್ ಇದು ಹ್ಯಾಂಡಲ್ಸ್ ಅದಾವ ಆ್ಯಂಡ್ ಬೇಸಿಕ್ ಲೈಟ್ಸ್ ಅದಾವ. ನಾನು ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಟ್ರೈನ್ ಒಳಗೆ ಬಂದಿದ್ದು. ಏನು ಪ್ರಜ್ಞೆ ಯಾವಾಗ ಎಲೆಕ್ಟ್ರಿಕ್ ಟ್ರೈನ್ ಒಳಗೆ? ಇಲ್ಲ, ಇದೇ ಫಸ್ಟ್ ಟೈಮ್ಲ ಲೋಕಲ್ ಟ್ರೈನ್. ಹಾಂ. ಸೊ ಇಲ್ಲಿಂದ ನಿಮಗೆ ಏರ್ಪೋರ್ಟ್ ಫೆಸಿಲಿಟಿನೂ ಅದ. ಸೊ ಬ್ಯಾಂಗ್ಳೂರ್ ಥ್ರೂ ಏರ್ಪೋರ್ಟ್ ಯಾರಿಗೆ ಹೋಗ್ಬೇಕನ್ನೋ ಪ್ಲಾನ್ ಮಾಡಾತಿದ್ರೆ ಯು ಕ್ಯಾನ್ ಯೂಸ್ ದಿಸ್ ಲೋಕಲ್ ಟ್ರೈನ್ ಆ್ಯಂಡ್ ರೀಚ್ ಏರ್ಪೋರ್ಟ್. ಇವಾಗ ನಾವು ಯಲಹಂಕ ರೈಲ್ವೆ ಸ್ಟೇಷನ್ ಒಳಗೆ ಅದೀವಿ. ನೀವೇನ್ರಿ ನಿಯರ್ ಬೈ ಯಲಹಂಕ ಇದ್ರೆ ಸೊ ಇಲ್ಲೇ ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈನ್ ಕ್ಯಾಚ್ ಮಾಡ್ಬೋದು. ಗೈಸ್ ನಿಮ್ಗೊಂದು ಏನೋ ತೋರಿಸ್ತೀನಿ ನೋಡ್ರಿ. ಈಗ ಟ್ರೈನ್ ಹತ್ತಿದಾಗ ಏನಂದ ಬಾಗ್ಲ ಬಿಟ್ಟು ಸರಲ್ಲ ಯಾಳ ಶಿಲ್ಪಾ ಸಾಕ್ ಬಾ. ಎಷ್ಟು ಚಂದ ಗೊತ್ತೇನ. ಸೊ ಈಗ ನಾವು ಏರ್ಪೋರ್ಟ್ ಸ್ಟೇಷನಿಗೆ ಬಂದೀವಿ. ನೋಡ್ಬೋದು ಇಲ್ಲಿ ಅದೇ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್. ಫೈನಲಿ ನಾವು ನಂದಿ ಹಾಲ್ಟ್ ರೀಚ್ ಆದೇವಿ. ಇಟ್ ಈಸ್ ಅರೌಂಡ್ 6:40. ಸೊ ಆಲ್ಮೋಸ್ಟ್ 1 hour 20 minutes ತಗೊಂಡು ನಮಗೆ ಬ್ಯಾಂಗ್ಳೂರ್ ಟು ನಂದಿ ಹಿಲ್ಸ್ ರೀಚ್ ಆಗಾಕ ಆದೇವಿ. ನೋಡ್ಬೋದು ಇದೇ ನಂದಿ ಹಾಲ್ಟ್ ಸ್ಟೇಷನ್. ಇನ್ನ ರಿನೋವೇಟ್ ಮಾಡಾತರ ಅನಿಸ್ತೈತಿ, ಸ್ವಲ್ಪ ಹಳಿ ಸ್ಟೇಷನ್ ಅದ. ಸೊ ಇಲ್ಲಿಂದ ಆಟೋ ಫೆಸಿಲಿಟೀಸ್ ಅದಾವ. ಸೊ ಬರ್ರಿ ನೋಡೋಣ ಆಟೋ ಪ್ರೈಸ್ ಏನದಾವು ಪರ್ ಹೆಡ್ ಅದು ಅಂತ ತೋರಿಸ್ತೇವೆ. ಫುಲ್ ಟಾಪ್ ಅಂದ್ರೆ ಎಷ್ಟಾಗತ್ತೆ? ಟ್ರೆಕ್ಕಿಂಗ್ ಪಾಯಿಂಟ್ 50 rupees.
ಆಟೋ ಶೇರ್ ಸಪ್ರೇಟ್ ಆಟೋನಾ? ಆಟೋ ಶೇರ್. ಓಕೆ ಗೈಸ್, ಇಲ್ಲಿ ಆಟೋ ಫೆಸಿಲಿಟೀಸ್ ಇರ್ತಾವೆ. ನೀವೇನ್ರಿ ಆಟೋ ಶೇರ್ ಹೋಗ್ತೀನಿ ಅಂದ್ರೆ ಪರ್ ಹೆಡ್ 50 ರೂಪೀಸ್ ತೊಗೊತಾರೆ. ಆ್ಯಂಡ್ ನಿಮಗೆ ಫುಲ್ ಟಾಪ್ ಬಿಡಬೇಕು ಅಂದ್ರೆ 200 ರೂಪೀಸ್. ಇಲ್ಲ ಟ್ರೆಕ್ಕಿಂಗ್ ಪಾಯಿಂಟ್ ಹೋಗಬೇಕು ಅಂದ್ರೆ ಜಸ್ಟ್ 50 ರೂಪೀಸ್. ಇಲ್ಲ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಸಪ್ರೇಟ್ ಆಟೋ ಬೇಕು ಅಂದ್ರೆ ನಿಮಗೆ 200 150 ಅರೌಂಡ್ ತೊಗೋತಾರೆ. ನೀವು ಬಾರ್ಗೇನಿಂಗ್ ಮಾಡ್ಬೋದು. ಸೊ ನೀವೇನು ಪ್ರೈಸ್ ಫಿಕ್ಸ್ ಮಾಡ್ತಿರಲ್ಲ ಅದಕ್ಕೆ ಅವರು ಓಕೆ ಅಂದ್ರೆ ನೀವು ಹೋಗ್ಬೋದು. ಸೊ ಬರ್ರಿ, ಇವಾಗ ನಾವು ಆಟೋ ಶೇರ್ ಒಳಗೆ ಹೊಂಟೇವಿ. ಟ್ರೆಕ್ಕಿಂಗ್ ಪಾಯಿಂಟ್ ಒಳಗೆ ಹೋಗಿ ತೋರಿಸ್ತೇನೆ. ನಂದಿಹಾಲ್ ರೈಲ್ವೆ ಸ್ಟೇಷನಿಂದ ನಾವು ಆಟೋ ಶೇರ್ ಬುಕ್ ಮಾಡಿಕೊಂಡು ಟ್ರೆಕ್ಕಿಂಗ್ ಪಾಯಿಂಟ್ ಹೊಂಟೇವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗ್ತೈತಿ. ಸೊ ಅಲ್ಲಿಂದ ಮತ್ತು 1.5 ಕಿಲೋಮೀಟರ್ ನೀವು ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ. ಸೊ ಇದು ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ನೀವೇನಾದರೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಆಲ್ರೆಡಿ ಪ್ರಜ್ಞಾ ಸ್ಟಾರ್ಟ್ ಮಾಡಾಳ, ನಾವು ಜಾಯಿನ್ ಆಗೋಣ. ನಂದಿ ಹಾಲ್ಟಿಂದ ಟ್ರೆಕ್ಕಿಂಗ್ ಪಾಯಿಂಟ್ ರೀಚ್ ಆದೇವಿ. 1 ಕಿಲೋಮೀಟರ್ ಆಗ್ತೈತಿ ಅಂತ ಹೇಳಿದ್ರೆ, ಬಟ್ ಇಟ್ ಈಸ್ ಅರೌಂಡ್ 1 to 1.5 ಕಿಲೋಮೀಟರ್ ನನಗೆ ಅನ್ನಿಸ್ತು. ಸೊ ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿವಿ. ಪ್ರಜ್ಞೆಗೆ ಆಲ್ರೆಡಿ ಟಯರ್ಡ್ ಆಗೈತಿ ಈಗ, ಹೌದಲ್ಲ? ಇನ್ನೂ ಭಾಳ ನಡಿಬೇಕು. ಆಲ್ಮೋಸ್ಟ್ ಏನೋ ಅನ್ನತ್ತಿದ್ರಲ್ಲ, 1100 ಸ್ಟೆಪ್ಸ್ ಅದಾವಂತ ಏನೋ ಅನ್ನತ್ತಿದ್ರು. ಬಟ್ ಐ ಆಮ್ ಆಲ್ಸೋ ನಾಟ್ ಶೋರ್ ಎಷ್ಟದಾವ ನೋಡ್ಬೇಕು. ಮಾರ್ನಿಂಗಿಂದ ಏನೂ ತಿಂದಿಲ್ಲ. ಎಲ್ಲರ ಕಡೆ ಇತ್ತಾನ ಬೇಡಪ್ಪ. ಸ್ಟೆಪ್ಸ್ ಇಲ್ಲಿಂದ ಸ್ಟಾರ್ಟ್. ಸೊ ಆ್ಯಕ್ಚುಲಿ ಒಂದು ಸಜೆಷನ್ಸ್ ಕೊಡಬೇಕು ಅಂದ್ರೆ, ನೀವು ಮಾರ್ನಿಂಗ್ ಬೆಂಗಳೂರಿಂದ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಏನರ ತಿಂದು ಬಿಡ್ರಿ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಎನರ್ಜಿ ಇರ್ತೈತಿ. ಅವ್ರ ಏನರ ಎನರ್ಜಿ ಬಾರದು ನೀವೇನರ ಕ್ಯಾರಿ ಮಾಡಬೇಕಾಗ್ತೈತಿ ಜಸ್ಟ್ ಟು ಗೆಟ್ ಎನರ್ಜಿ. ಅದರ್ವೈಸ್ ನಿಮಗೆ ಹೋಗಕ್ಕೆ ಬರೋಂಗಿಲ್ಲ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಂದಿ ಹಿಲ್ಸಿಗೆ ಬಂದಿದ್ದು. ಎಕ್ಸೈಟೆಡ್ ಟು ಸಿ ಯಾವ ಥರ ಅದ ಅಂಥೇಳಿ. ಸೊ ಆಲ್ಮೋಸ್ಟ್ ಇಟ್ ಈಸ್ 7 o'clock ನಾವು. ಬೈ 7:30 ರೀಚ್ ಆದರೂ ನಮಗೆ ಚಲೋ ಸ್ವಲ್ಪ ಇಂಡ್ರೆ ಆಲ್ಮೋಸ್ಟ್ ಸನ್ರೈಸ್ ಆಗೈತೆ. ಆ್ಯಕ್ಚುಲಿ ಸ್ವಲ್ಪ ಏನೋ ವ್ಯೂ ಸಿಗ್ಬೋದು ಅಂತ ನೋಡೋಣ. ಈ ಏಜಲ್ಲೂ ಟ್ರಾವೆಲಿಂಗ್ ಕ್ರೇಜ್ ನೋಡು ಅಜ್ಜಿಗೆ. ತಮಿಳ್ ಐ ಗೆಸ್. ನಾಷ್ಟ ಹಚ್ತಾಳೆ, ಆಮೇಲೆ ಇದು ಐತಂತ ಬೋರ್. ಹುತ್ತಿ ನಿಮಗೇನೇ ಟ್ರೆಕ್ಕಿಂಗ್ ಮಾಡುವಾಗ ಟೈರ್ಡ್ ಅದು ಆದರೆ ಈ ಥರ ಬಂದು ಇಲ್ಲಿ ಕೂಡ್ಬೋದು. ಇದೆಲ್ಲ ಅರೇಂಜ್ಮೆಂಟ್ಸ್ನೂ ಅದ. ನೆಕ್ಸ್ಟ್ ಇಲ್ಲಿ ನಮ್ಗೆ ಯಾರೋ ಇಬ್ರು ಫ್ರೆಂಡ್ಸ್ ಆಗ್ಯಾರ. ಸೊ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಹಾಯ್, ದಿಸ್ ಇಸ್ ವೈಷ್ಣವಿ. ದಿಸ್ ಇಸ್ ನಮಿತಾ. ಓಕೆ, ಎಲ್ಲಿಂದ ನೀವು? ನಾವು ಅನಂತಪುರಿಂದ, ಆಂಧ್ರ ಪ್ರದೇಶ. ಅನಂತಪುರ. ಓಕೆ, ನೀವು? ನಂದು ಮಧುಗಿರಿ, ತುಮಕೂರು ಡಿಸ್ಟ್ರಿಕ್ಟ್. ಓಕೆ, ಸೊ ಇಲ್ಲೇ ನಾವು ಟ್ರೆಕ್ಕಿಂಗ್ ಬಂದಿದ್ವಿ, ಅವರು ಟ್ರೆಕ್ಕಿಂಗ್ ಬಂದಿದ್ರು. ಸೊ ಇಟ್ಸ್ ಗರ್ಲ್ಸ್ ಸ್ಕ್ವಾಡ್ ಅಂತ ಹೇಳ್ಬೋದು. ಹೌದು, ಅವ್ರು ಇಬ್ಬರೇ ಬಂದಾರ, ನಾವು ಇಬ್ಬರೇ ಬಂದೀವಿ. ಓಕೆ, ಹೌ ಆರ್ ಯು ಫೀಲಿಂಗ್? ಇದೇ ಫಸ್ಟ್ ಟೈಮಾ ನಂದಿ ಹಿಲ್ಸ್? ಓಕೆ, ಟ್ರೆಕ್ಕಿಂಗ್ ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್. ಓಕೆ, ನಂದಿ ಹಿಲ್ಸ್ ಬಂದೇ ಇಲ್ವಾ? ಓಕೆ, ನಮ್ಮದು ಫಸ್ಟ್ ಟೈಮು. ಇದು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಾ ಫಾಸ್ಟ್. ಹಿಂದೆ ತಿಂತೀನ? ನೈಸ್. ಹೆಂಗದ ಎಕ್ಸ್ಪೀರಿಯನ್ಸ್? ವರ್ತ್ ಇಟ್? ಮಾರ್ನಿಂಗ್ 3 o'clock ಬಂದು ಎದ್ದಿದ್ದಕ್ಕೂ ಓಕೆ, ಇಟ್ಸ್ ವರ್ತ್ ಇಟ್ ಅನ್ಬೋದು. ನಥಿಂಗ್. ಹಾಂ, ವಾಪಸ್ ಇಷ್ಟು ನಡ್ಕೋತ ಹೋಗ್ಬೇಕು ಮತ್ತೆ. ಮ್ಯಾಲ್ ಬಂದಿವಿ. ವೀವ್ ನೋಡ್ರಿ ಎಷ್ಟು ಭಾರಿ ಅದ. ಇಟ್ಸ್ ಲುಕಿಂಗ್ ಲೈಕ್ ಎ ವಾವ್ ಅಂತಾನೆ ಹೇಳ್ಬೋದು. ಸೊ ಇದೇನು ಬೆಟ್ಟ ನೋಡಾತಿರಲ್ಲ, ಅದು ಮೇ ಬಿ ಸ್ಕಂದಗಿರಿ ಬೆಟ್ಟ ಇರ್ಬೋದು. ನಾ ಒನ್ಸ್ ಕನ್ಫರ್ಮೇಷನ್ ತಗೊಂಡು ನಿಮಗೆ ಹೇಳ್ತೀನಿ. ಇದು ಸ್ಕಂದಗಿರಿ, ಮೇ ಬಿ ಇದು ಚೆನ್ನಗಿರಿ ಸಮಥಿಂಗ್. ಸೊ ನಾನು ಬರುವಾಗ ವಿಡಿಯೋ ನೋಡೇ ಬಂದಿದ್ದೆ, ಅದರಿಂದ ಇನ್ಫಾರ್ಮೇಷನ್ ಗೊತ್ತಾಯಿತು. ಬಟ್ ಐ ಆಮ್ ನಾಟ್ ಶೋರ್ ಆ್ಯಕ್ಚುಲಿ. ಸೊ ನೋಡ್ಬೋದು ವೀವ್ಸ್ ಎಷ್ಟು ಭಾರಿ ಅದ. ನಮಗಿಲ್ಲಿ ನಡೆಯಕ್ಕೆ ಎನರ್ಜಿ ಇಲ್ಲ, ಹಾಡ ಹಾಡ್ಕೋತ ಬರತ್ತ. ಸಾಕಾಯ್ತಾ? ಇನ್ನೂ ಎಷ್ಟು? ಇನ್ನೂ ಅರ್ಧನಾ? ಇನ್ನು ಟೈರ್ಡ್ ಆಗ್ಯಾರ. व्लॉग से व्लॉग मिला,
ಬಾ 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 ಹೆಂಗ ಅನ್ಸತೈತಿ ನಾಟ್ ಬ್ಯಾಡ್ ಏನೋ ತಿನ್ಬೇಕು ಅನ್ಸತೈತಿ. ಓ ಮೈ ಗಾಡ್. ಗೈಸ್ ಇಲ್ಲಿನ ಗೇಟ್ ನೋಡತ್ತಿಲ್ಲ, ಇದು ಟಿಪ್ಪು ಸುಲ್ತಾನ್ ಕಟ್ಸಿತ್ತು ಅಂತ ಹೇಳ್ತಾರ. ನೀವೇನ್ರಿ ನಂದಿ ಹಿಲ್ಸಿಗೆ ನಾರ್ತ್ ಸೈಡ್ ಇಂದ ಎಂಟ್ರಿ ಆಗತ್ತಿತ್ತು, ಇದೇ ಗೇಟ್ ನೀವು ಹೋಗ್ಬೇಕು. ಸೊ ಬರ್ರಿ. ಎನರ್ಜಿ ಬೂಸ್ಟರ್. ಸೊ ಎನರ್ಜಿ ಬೂಸ್ಟರ್. ಶಿ ಇಸ್ ಆಲ್ರೆಡಿ ಎನರ್ಜಿ ಬೂಸ್ಟರ್. ಓ ಮೈ ಗಾಡ್, ಮಚ್ ನೀಡೆಡ್, ಮಚ್ ನೀಡೆಡ್. ನನಗೆ ಎಂತಲ್ಲಿ ಕರ್ಕೊಂಡ್ ಬಂದಿ ಶಿಲ್ಪ, ಆರಾಮ್ ಹೋಗ್ತಿದ್ದೆ ಇದ್ರಾಗ ಬಾ ಲೈಫ್ ಆಟೋನಾಗ. ಎಲ್ಲ ತರ ಎಕ್ಸ್ಪೀರಿಯನ್ಸ್ ಇರ್ಬೇಕು ಲೈಫ್ನಾಗ. ಯವ್ವ ಎಕ್ಸ್ಪೀರಿಯನ್ಸ್, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಸಿದ್ ಚಲೋ ಆಯ್ತು. ಹಾಲತ್ ಖರಾಬ್. ಏಕೀಗರೆ ಸುಸ್ತೇ ಆಗತ್ತಿಲ್ಲ. ನಾ ಆಲ್ಮೋಸ್ಟ್ ಸಾಯಕತ್ತೀನಿ ಇಲ್ಲಿ. ಓ ಮೈ ಗಾಡ್, ಇಂಥ ಟ್ರೆಕ್ಕಿಂಗ್ ಭಾಳ ಮಾಡೀವಿ ನಾನು ಫಸ್ಟ್ ಟೈಮ್. ದಿಸ್ ಕೌಂಟ್ಸ್ ಟು ಬಿ ಆಸ್ ಎಕ್ಸ್ಪೀರಿಯನ್ಸ್. ಲೈಫ್ ಲಾಂಗ್ ಮೆಮೊರಿ. ಯಾ ಬ್ರೋ. ಕೂಡ್ಬಾರ್ದು ನೋಡ ಎಲ್ಲೂ. ಇವಾಗ ಹಾಫ್ ನಡ್ಕೊಂಡು ಬಂದೀವಿ. ಈಗ ಎಷ್ಟು ನಡ್ಕೊಂಡು ಬಂದೀವಿ, ಇನ್ನೂ ಅಷ್ಟು ನಡ್ಕೊಂಡು ಹೋಗ್ಬೇಕಾಗೈತಿ. ಸೊ ವಿ ಆರ್ ಆಲ್ರೆಡಿ ಟಯರ್ಡ್ ಆಕ್ಚುಲಿ. ಪರಿಶ್ರಮದ ಬೆವರು, ಪರಿಶ್ರಮದ ಬೆವರು. ಅಯ್ಯೋ ಪರಿಶ್ರಮ ಅಂತ ಏನ್ ಅಂತದ್ದು. ಓಕೆ ಬರ್ರಿ, ಇನ್ನೊಂದು ಹಾಫ್ ಅದ, ಅದಷ್ಟು ಜಲ್ದಿ ಮುಗಿಸ್ಕೊಳ್ಳೋಣ. ಆಲ್ರೆಡಿ ಇಟ್ ಇಸ್ 7:25 ನಾವು. ಎಲ್ಲಿ ನೀರು ಹಂಗೆ ಎಲ್ಲಿ ನೀರು ಬರ್ತಾವ. ಮಳೆ ಬಂದಿರ್ತೈತ್ಲ, ಸೊ ಅದೇ ನೀರು. ಬೆವರು ನೋಡ್ರದ್ನ ಎಷ್ಟು ಬಂದೈತಿ. ಹೌದು, ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗದ ದಾರಿ. ಗುಹೆ ಒಳಗ ಹೊಂಟಂಗ ಅನ್ಸಾತೈತಿ. ಇದೇ ದಾರಿನೇ ಹೇಳ ಪಕ್ಕ ಬ್ರೋ. ಇಲ್ಲಿ ಯಾವರೇ ಜಾನುವಾರು ಬರಬಾರ್ದಂತಿನ, ಏನಾರೆ ಹುಳುಗಳು, ಅದೇ ಅಂಜಿಕೆ. ಬಾ ಬಾ ಹೆಂಗದ ವೇ ಹೆಂಗದ ಸ್ವಲ್ಪ. ಬಟ್ ನೈಸ್ ವೇ. ಟ್ರೆಕ್ಕಿಂಗ್ ಆ್ಯಕ್ಚುಲಿ ಇದೇ ಥರ ಇರ್ಬೇಕು. ದಿಸ್ ಈಸ್ ದ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಬಂದಂಗೆ ಆಯಿತು. ಯಾವುದೋ ಒಂದು ಟೆಂಪಲ್ ಅದ ಇಲ್ಲಿ ಪ್ರಜ್ಞಾ, ಮೇ ಬಿ ಹನುಮಾನ್ ಟೆಂಪಲ್ ಇರ್ಬೋದು. ಇಲ್ಲೇ ದಾರಿ ಒಳಗೆ ಹೋಗುವಾಗ ಒಂದು ಟೆಂಪಲ್ ಅದ. ಇದು ಗವಿ ವೀರಭದ್ರ ಸ್ವಾಮಿ ಟೆಂಪಲ್ ಅಂತ. ನಮಸ್ಕಾರ ಮಾಡೋಣ. ನೋಡ್ಬೋದು ಆಲ್ಮೋಸ್ಟ್ ಪೀಕಿಗೆ ಬಂದೇವಿ. ಹಾಂ, ಗವಿ ವೀರಭದ್ರ ಸ್ವಾಮಿ ಅಂತ. ಹೋಗೋಣ. ಹಾಂ ಬಾ ಹೋಗ್ಬರೋಣ. ಪ್ರಜ್ಞೆ ಅಲ್ಲಿ ಮ್ಯಾಲೆ ಕಾಫಿ ಟೀ ಇರ್ಬೋದು. ಶಿ ಇಸ್ ಬ್ಯಾಡ್ಲಿ ಕ್ರೇವಿಂಗ್ ಫಾರ್ ಕಾಫಿ ಆ್ಯಂಡ್ ಟೀ. ಚಾಯ್ ವಾಲ. ಚಾಯ್ ಕಾಫಿ. ಹಾಂ, ಚಾಯ್ ಕಾಫಿ. ಚಾಯ್ ಕಾಫಿಯೇ. ಗೈಸ್ ಇಲ್ಲಿ ನಿಮಗೆ ಟೆಂಪಲ್ಗಿಂತ ಸ್ವಲ್ಪ ಮುಂದೆ ಬಂದರೆ ಬ್ರೇಕ್ಫಾಸ್ಟ್ ಫೆಸಿಲಿಟೀಸ್ನೂ ಅದ ನೋಡ್ಬೋದು. ಏನೇನದ ಏನು ಬ್ರೇಕ್ಫಾಸ್ಟ್? ಹಾಂ, ನಾ ಇಲ್ಲಿ ಚಾ ತೊಗೊಂಡಿನಿ, ಸುಮ್ ಕುಡಿಯತ್ತೀನಿ. ಇಲ್ಲಿಗೆ ಕಾಫಿ ತೊಗೊಂಡಾಳ, ಸುಮ್ ಕುಡಿಯೋದ್ ಬಿಟ್ಟು ಪ್ರಜ್ಞಾ ಶುಗರ್ ಏನು ಎಕ್ಸ್ಟ್ರಾ ಶುಗರ್. ಎಂತ ಸ್ವೀಟ್ ಇದ್ರು ಎಕ್ಸ್ಟ್ರಾ ಶುಗರ್. ಮತ್ ಅದನ್ನ ಅಳಗಾಡ್ಸೋದು ಅಲ್ದೆ ಇಲ್ಲಿ ಚಲ್ಲಾಳ. ಇಲ್ಲಿ ಚಲ್ಲೋದು ಉಳ್ಸೋದು ಇದು ಮಾಡಿಲ್ಲ ಸಮಾಧಾನ ಆಗಲ್ಲ. ಕಾಫಿ ಇವ್ರು ಸ್ಟ್ರಾಂಗ್ ಕಾಫಿ ಮಾಡ್ಕೊಟ್ರೆ ಕುಡಿಯಂಗಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಹೇಳಿ ಮಾಡಿಸ್ಕೊಡಿ ಅಷ್ಟೇ. ಅದು ಬಿಡು, ಚಲ್ಲಿದ್ ಯಾಕೆ ಹೇಳು. ಇಲ್ಲಿ ಗವಿ ವೀರಭದ್ರೇಶ್ವರ ದೇವಾಲಯ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾರ. ಪ್ರಜ್ಞಾ ಒಂದ್ಸಲ ಹಿಂದ್ ನೋಡು, ವ್ಯೂ ಹೆಂಗದ ತೋಳತೀನಿ ನೋಡ್ರಿ ಗೈಸ್. ವ್ಯೂ ಎಷ್ಟು ಚಂದ ಅದ ಅಂದ್ರೆ ಮಸ್ತ್ ಅದ ಆಕ್ಚುಲಿ. ನಾವು ಇನ್ನೊಂದು ಸ್ವಲ್ಪ ಜಲ್ದಿ ಬಂದಿದ್ರೆ ಇನ್ನೂ ಮಸ್ತ್ ವ್ಯೂ ಸಿಕ್ತಿತ್ತು. ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಟ್ರೈನಿಂದ ಬಂದಿದ್ರಿಂದ. ಬಟ್ ನಾಟ್ ಬ್ಯಾಡ್, ಮಸ್ತ್ ಅದ. ಇದೇನು ನೋಡಾತಿಲ್ಲ, ಇದು ನಂದಿ ವಿಲೇಜ್. ಇದು ಇಲ್ಲೇನು ಕೆಳಗೆ ನೋಡಾತಿಲ್ಲ, ಸ್ವಲ್ಪ ಮನಿ ಅದು. ಇದು ಅದು ನಂದಿ ವಿಲೇಜ್. ಕೃಷಿ ಗಿಷಿ ಮಾಡೋದು ಹೊಲ ಎಲ್ಲ ಕಾಣತಾವು. ಹ್ಮ್, ಅಂತ ಚಂದ ಅನಸ್ತದ. ಹೌದು, ಬರೇ ಬಿಲ್ಡಿಂಗ್ ನೋಡ್ ಹೌದು. ಬ್ಯಾಂಗ್ಳೂರ್ ಒಳಗ
ನಮ್ಮ ಕಡೆನೇ ಕೃಷಿ ಭಾಳ. ನಮ್ಮ ಕಡೆ ಅಂತೂ ಏನ್ ಕೇಳಿ, ಈ ಕಡೆ ಬ್ಯಾಂಗ್ಳೂರ್ ಸೈಡ್ ನಾವು ಕೃಷಿ ಔಟೆ. ನೋಡಿ ಚಂದ ಅದು. ಇನ್ನು ಫುಲ್ ಮ್ಯಾಲ ಹೋಗೋಣ, ಇನ್ನೂ ಮಸ್ತ್ ಅನಿಸ್ತೈತೆ. ಮೇ ಬಿ ಅದು ಸ್ಕಂದಗಿರಿನೇ ಇರ್ಬೋದು. ಐ ಥಿಂಕ್ ಸ್ಕಂದಗಿರಿನೇ. ಅಲ್ಲಿನೂ ಹೋಗ್ತಾರೆ ಪ್ರಜ್ಞೆ ಸ್ಕಂದಗಿರಿಗೂ. ಇಲ್ಲಿ ನೋಡ್ರಿ ಕೇಳತ್ತಾಳಿನ ಎಷ್ಟೈತತ್ತ. 15 minutes. ಥ್ಯಾಂಕ್ ಯು. 15 ಮಿನಿಟ್ಸ್ ಅಂತ ಇನ್ನ ಎಷ್ಟು 40% ಹೋಗ್ಬೇಕತ್ತ. ಆಲ್ಮೋಸ್ಟ್ 60% ಬಂದಿವಿ. 100ಗೆ 200% ಎನರ್ಜಿ ನಂದು ಲೂಸ್ ಆಗೈತಿ. ಇನ್ನ 40% ಹೋಗ್ಬೇಕಂತಾರಲ್ಲ, ಹೆಂಗಿದು ಏನಂತಿ ಶಿಲ್ಪ? ಆಯ್ತು, ಇಷ್ಟು ಮಾಡಿದೇವತ್ತ ಇನ್ನೊಂದು 40% ಮಾಡೋದಲ್ಲ ಏನು ದೊಡ್ಡ ಹಂಗಂತಿ? ಯವ್ವ ಇನ್ನ 10 ಸ್ಟಾಪ್ ಬರ್ತಾವ ನಾನು ಅಲ್ಲಿ. ಈಕಿಗೆ ಆಕ್ಚುಲಿ ನಡದ್ ಬ್ಯಾಸ್ರ ಆಗೈತಿ. ನನಗಾರು ಏನ್ರಿ ತಿನ್ಬೇಕು ಅನ್ಸಿದ್ರೆ ತಿನ್ನಾಕ್ ಬಿಡಂಗಿಲ್ಲ ಗಳ. ನನಗೆ ಏನ್ರ ಒಂದು ಹೇಳ್ತಾ ಡಾಕ್ಟರ್ ಆಗ್ಬಿಟ್ಟ ಅನ್ಕೋತೀನಿ. ಏನೋ ತಿನ್ಕೋತ ನಡ್ಕೋತ ಹೋದ್ರೆ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ, ಅದಕ್ಕೆ ಹೇಳಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ನನಗೆ ರೆಸ್ಟ್ ಬೇಕಾಗಿತ್ತು. ಸುಮ್ಮನೆ ಏನ್ರ ಒಂದು ಸುಳ್ಳು ಹೇಳಿ ಬರೀ ರೆಸ್ಟ್ ತಗೊಳತ್ತಾಳ, ಈಗ ಟೈಮ್ ವೇಸ್ಟ್ ಮಾಡ್ಕೊಂತ. ಸೊ ಆ್ಯಕ್ಚುಲಿ ಈಗಿನೇ ನಂದಿ ಹಿಲ್ಸ್ ಹೋಗುನು ಅಂತ ಪ್ಲಾನ್ ಮಾಡಿದ್ಲು. ಬಟ್ ಈಗ ಆ್ಯಕ್ಚುಲಿ ಆಕೆಗೆ ನಡಕ್ ಆಗಂಗಿಲ್ಲ ಆಗೈತಿ. ಟ್ರೆಕ್ಕಿಂಗ್ ಸುಮ್ ಅಂತಾರ, ಯೂಟ್ಯೂಬ್ ವಿಡಿಯೋ ನೋಡಿ ಬರ. ಇಲ್ಲ, ಟ್ರೆಕ್ಕಿಂಗ್ ಅಂತ ಹಿಂಗೆ ಪ್ರಜ್ಞೆ ಎಲ್ಲಿ ಹೋದ್ರು ನಿಮ್ ಟ್ರೆಕ್ಕಿಂಗ್ ಹಿಂಗೆ ಇರ್ತೈತಿ. ಸೊ ಹಾಲತ್ ಭಾಳ ಖರಾಬ್ ಆತೈತಿ. ಫಸ್ಟ್ ಟೈಮ್ ಬಂದವ್ರಿಗೆ ಸ್ವಲ್ಪ ಹಾರಿಬಲ್ ಅನ್ನಿಸ್ತೈತಿ. ಬಟ್ ಟ್ರೆಕ್ಕಿಂಗ್ ನೀವು ಆಲ್ರೆಡಿ ಮಾಡಿದ್ರಂದ್ರೆ ನಿಮ್ಗೆ ಏನೂ ಅನ್ಸೋದಿಲ್ಲ, ಬರ್ಬೋದು. ಸೊ ಒಂದು ಫ್ರೆಂಡ್ಸ್ ಇದ್ದು ಎಷ್ಟು ಟೀಮ್ ಜಾಸ್ತಿ ಇರ್ತೈತಲ್ಲ ಅಷ್ಟು ಎಂಜಾಯ್ಮೆಂಟ್ ಆಗ್ತೈತಿ ನಿಮ್ಗೆ, ಬರ್ಬೋದು. ನಾರ್ಮಲ್ ಇರೋದಿತ್ತಂದ್ರೆ ಹಂಗ ಅನ್ನಿಸ್ತಿರ್ಲಿಲ್ಲ. ಇದು ಏರ್ಕೊಂತ ಗುಡ್ಡದ ಮೇಲೆ ಸ್ಟೆಪ್ಸ್ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬೇಕಾಗ್ತೈತಿ. ಅದಕ್ಕೆ ಹೇಳೋದು ಮಾರ್ನಿಂಗ್ ಏನ್ರ ತಿನ್ನವ ಅಂತ ಹೇಳಿ. ನೀನು ಏನು ತಿಂದಿಲ್ಲ? ನಂಗೆ ನಡೀತೈತಿ ಇನ್ವಿಸಿಬಲ್. ಬಾ ಪ್ರಜ್ಞಾ, ಆಯ್ತು ಮುಗೀತು. ಸ್ವಲ್ಪ ಅದ, ಸ್ವಲ್ಪ ಅದ. ಬಾ ಮತ್ತೆ ಕೂತ್ಲಾಗ 4 ಸ್ಟೆಪ್ಸ್ ಹತ್ತಾಳ, ಮತ್ತೆ ಕೂಡ್ತಾಳ. ಯಾವಾಗ್ಲೂ ಅಂತಿರ್ತಲ್ಲ ಸ್ವರ್ಗಕ್ಕೆ ಹೋಗಿ ಕಾಲಿಟ್ಟು ಬಂದಾಗತ್ತಲ್ಲ ಸ್ವರ್ಗ. ಇದು ಒಂದೇನೋ ಒಂದು ಗೇಟ್. ಸೊ ಇದನ್ನೂ ಒಂದೇನೋ ಗೇಟ್ ಅದ. ನಂದಿ ಅದ, ಸ್ವಲ್ಪ ಝೂಮ್ ಮಾಡಿ ಹಾಕಿರ್ತೀನಿ. ಸೊ ನೋಡ್ಬೋದು ಒಂದು ಸಣ್ಣ ನಂದಿದು ಮೂರ್ತಿ ಕೂರ್ಸಾರಿಲ್ಲಿ. ನೈಸ್. ಸೊ ಬರ್ರಿ ಹೋಗೋಣ ಹಂಗೆ. ವಾವ್, ಫ್ಲವರ್ಸ್ ಎಷ್ಟು ಚಂದ ಬೆಳೆಸ್ಯಾರ ನೋಡ. ಇದೊಂಥರ ಡಿಫ್ರೆಂಟ್ ಅದ ನೋಡಿಲ್ಲಿ, ಹೌದಲ್ಲ? ಸೊ ನೋಡ್ರಿ, ಬಾ ಪ್ರಜ್ಞೆ ಹಂಗೆ. ನೀವೇನ್ರಿ ಡೈರೆಕ್ಟ್ ಟಾಪಿಕ್ ಬಂದು ಸನ್ರೈಸ್ ನೋಡ್ತೀನಿ ಅಂದ್ರೆ ನಿಮಗೆ ಇದಿಷ್ಟೇ ಟ್ರೆಕ್ಕಿಂಗ್ ಸಿಗ್ತೈತಿ. ಅದೆಲ್ಲ ನಾವು ಎಲ್ಲ ತೋರಿಸಿದ್ದು ಟ್ರೆಕ್ಕಿಂಗ್ ನಿಮಗೆ ಸಿಗಂಗಿಲ್ಲ. ಅದು ಆಕ್ಚುಲಿ ಬೆಸ್ಟ್ ಟ್ರೆಕ್ಕಿಂಗ್. ಹೌದು ಹೌದು. ಸೊ ಡೈರೆಕ್ಟ್ ನೀವು ಟಾಪ್ಗೆ ಬರ್ತೀನಿ ಅಂದ್ರೆ ನಿಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತಂತ ನನ್ಗೆ ಅನ್ಸಂಗಿಲ್ಲ. ಅಟ್ ದ ಎಂಡ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್, ಹೌದಲ್ಲ? ಇದೆಲ್ಲ ಟ್ರೆಕ್ಕಿಂಗ್ ನೋಡಿದ್ರೆ ನನಗೆ ನಮ್ಮ ಮನೆ ದೇವ್ರ ಒಳಗೆ ನಾವು ಕಾಡಿಗೆ ಹೋಗ್ತಿದ್ವಿ, ಅದು ನೆನಪು ಬರತ್ತೈತೆ ನನಗೆ. ಯಾವುದಂದ್ರೆ ಉಳುವಿ ಅಂತ. ಸೊ ನೀವೇನರ ದಾಂಡೇಲಿ ಸೈಡ್ ಅದು ಹೋಗಿದ್ರೆ ಡೆಫಿನೆಟ್ಲಿ ಉಳುವಿ ವಿಸಿಟ್ ಮಾಡಿರಿ. ಈ ಥರ ಟ್ರೆಕ್ಕಿಂಗ್ ಅದು ನೀವು ಉಳುವಿ ಕಾಡೊಳಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ದಾರಿ ಬಂದೈತ್ಲ, ಮೇ ಬಿ ಬಗ್ಗೆ ಹೋಗೋದಿರ್ಬೇಕು, ಅಲ್ಲಿ ಹೋಗ್ಯಾರಲ್ಲ. ಸೊ ನೋಡ್ರಿ, ಬಗ್ಗೆ ಹೋಗುನು. ಪ್ರಜ್ಞೆ ಈ ಗಿಡಗಳೇ ಎಷ್ಟೊಂದು ಬೆಳೆದವನ್ ಪ್ರಜ್ಞಾ. ಸೊ ಫೈನಲಿ ಸನ್ರೈಸ್ ವ್ಯೂ ಪಾಯಿಂಟಿಗೆ ಬಂದ್ವಿ. ನೋಡ್ಬೋದು, ಇದೇ ಸನ್ರೈಸ್ ವ್ಯೂ ಪಾಯಿಂಟ್. ಇಲ್ಲೆಲ್ಲ ಏನು ಟೆಂಟ್ಸ್ ಹಾಕಿರಲ್ಲ, ಅಲ್ಲಿ ನಿಂತು ಸನ್ರೈಸ್ ಸನ್ಸೆಟ್ ನೋಡ್ಕೊಂಡು ಹೋಗ್ಬೋದು ನೀವು. ಸೊ ಫೈನಲಿ
ಎಷ್ಟು ಅವರ್ಸ್ ಆಲ್ಮೋಸ್ಟ್ 2 ಅವರ್ಸ್ ತೊಗೊಂಡ್ವಲ್ಲ ಇನ್ನು 1.5 ಅವರ್ ಕೆಳಗಿನ ಮ್ಯಾಲೆ ಬರಕ್ಕೆ ಆಲ್ಮೋಸ್ಟ್ ಲೈಕ್ 1.5 ಅವರ್ ತಗೊಂಡ್ವಿ ಕೆಳಗಿಂದ ಟ್ರೆಕ್ಕಿಂಗ್ ಮಾಡ್ಕೊಂತ ಮ್ಯಾಲೆ ಸನ್ರೈಸ್ ಪಾಯಿಂಟ್ ಹಿಂಗೆ ಬರ್ಬೇಕಂದ್ರೆ. ಸೊ ಗೈಸ್ ನೀವು ನೋಡ್ಬೋದು ನಾವು ಫೈನಲಿ ಸನ್ರೈಸ್ ವ್ಯೂ ಪಾಯಿಂಟಿಗೆ ಬಂದೇವಿ. ನಾವು ಸ್ಟಾರ್ಟ್ ಮಾಡಿದ್ದು ಅರೌಂಡ್ 7:10 ಆಗಿತ್ತು. ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಮಾಡುವಾಗ ನಂದಿ ಹಾಲ್ಟ್ ರೀಚ್ ಆಗಿದ್ದು ಅರೌಂಡ್ 6:40 ಆಗಿತ್ತು. ಟ್ರೆಕ್ಕಿಂಗ್ ಪಾಯಿಂಟ್ ರೀಚ್ ಆಗೋಷ್ಟಾಗ 7:10 ಆಗಿತ್ತು. ಸೊ ಎಕ್ಸಾಕ್ಟ್ಲಿ 7:10ಗೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೀವಿ. ಮೇಲೆ ಸನ್ರೈಸ್ ವ್ಯೂ ಪಾಯಿಂಟಿಗೆ ಬರಬೇಕಾದ್ರೆ ಇಟ್ಸ್ ಅರೌಂಡ್ 8:20, 8:30. ಓಕೆ, ಸೊ ಆಲ್ಮೋಸ್ಟ್ ನಾವು 1 ಅವರ್ ಮೇಲೆ 15 ಮಿನಿಟ್ಸ್ ಅದು ತೊಗೊಂಡ್ವಿ. ಇಲ್ಲಿ ಬರೋಷ್ಟಾಗ ಆಲ್ಮೋಸ್ಟ್ ಸನ್ರೈಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ, ಬಟ್ ನಾಟ್ ಬ್ಯಾಡ್. ಸ್ವಲ್ಪ ಏನೋ ನೋಡಕ್ಕೆ ಸಿಕ್ತು ಸನ್ರೈಸ್ ಹೆಂಗೆ ಆಗ್ತೈತಿ ಅಂಥೇಳಿ. ಸೊ ವಿ ಎಂಜಾಯ್ಡ್ ಇಟ್. ಇನ್ನೂ ಒಂದು ಏನು ಹೇಳಬೇಕಂದ್ರೆ ನಿಮಗೆ ಎರಡೂ ಬೇಕಾಗಿತ್ತು ಅಂದರೆ ಟ್ರೆಕ್ಕಿಂಗ್ ಪಾಯಿಂಟು ಆ್ಯಂಡ್ ಸನ್ರೈಸ್ ವ್ಯೂನೂ ಬೇಕಾಗಿತ್ತು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ. ದರ್ ಇಸ್ ನೋ ಅದರ್ ಆಪ್ಷನ್. ಇಲ್ಲ ನನಗೆ ಟ್ರೆಕ್ಕಿಂಗ್ ಬೇಡ ಜಸ್ಟ್ ಸನ್ರೈಸ್ ವ್ಯೂ ಬೇಕಾಗಿತ್ತು ಅಂದರೆ ಡೈರೆಕ್ಟ್ಲಿ ನೀವು ಟಾಪಿಗೆ ಬಂತು ಅಲ್ಲಿ ನಿಮ್ಮ ವೆಹಿಕಲ್ ಅದು ಪಾರ್ಕಿಂಗ್ ಮಾಡಿ ಆ್ಯಂಡ್ ಈವನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದೂ ಇರ್ತಾವೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಟಾಪಿಗೆ ಬಂದು ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ನಿಮಗೆ ಟ್ರೆಕ್ಕಿಂಗ್ ಮಾಡೋಕೆ ಸಿಗ್ತೈತಿ. ಸೊ ಟ್ರೆಕ್ಕಿಂಗ್ ಮಾಡಿ ಸನ್ರೈಸ್ ವ್ಯೂ ಅದು ಎಲ್ಲ ನೋಡಿ ಇಲ್ಲೇ ಅಮೃತ್ ಸರೋವರ ಅದ, ಕಲ್ಯಾಣ ಇದೆ, ಅದನ್ನೆಲ್ಲ ನೋಡಿಕೊಂಡು ಹೋಗ್ಬೋದು. ಸೊ ಇಲ್ಲಿ ನಾನು ಸನ್ರೈಸ್ ವ್ಯೂ ಯಾವ ಥರ ಇತ್ತು, ನಮಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ ವಿಡಿಯೋ ಒಳಗೆ ಹಾಕಿರ್ತೇನೆ. ಸೊ ಈ ವಿಡಿಯೋ ಒಳಗೆ ಜಸ್ಟ್ ನಾನು ಜರ್ನಿ ಡೀಟೇಲ್ಸ್ ಲೈಕ್ ಬ್ಯಾಂಗ್ಳೂರ್ ಟು ನಂದಿ ಹಾಲ್ಟ್ ಯಾವ ಥರ ರೀಚ್ ಆಗೋದು ಅನ್ನೋದನ್ನು ತೋರಿಸಿದೆ. ಎಷ್ಟೋ ಮಂದಿ ಅಂತಾರೆ ಲೈಕ್ ನಂದಿ ಹಿಲ್ಸಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ, ನೀವು ಹೆಂಗೆ ಟ್ರೈನಿಗೆ ಹೊಂಟಿರಿ ಅಂತ. ನಂದಿ ಹಿಲ್ಸಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ ಗೈಸ್, ಬಟ್ ನಂದಿ ವಿಲೇಜಿಗೆ ಟ್ರೈನ್ ಅದ. ಸೊ ನಂದಿ ವಿಲೇಜಿಗೆ ನೀವು ಬಂದು ರೀಚ್ ಆದಮೇಲೆ ಅಲ್ಲಿ ಎಲ್ಲ ಆಟೋ ಫೆಸಿಲಿಟೀಸ್ ಇರ್ತಾವೆ. ಅಲ್ಲಿಂದ ನೀವು ಡೈರೆಕ್ಟ್ ಟಾಪಿಗೆ ಬರ್ಬೋದು, ಇಲ್ಲ ಟ್ರೆಕ್ಕಿಂಗ್ ಪಾಯಿಂಟಿಗೂ ಬರ್ಬೋದು. ಸೊ ಇಟ್ಸ್ ಅಪ್ ಟು ಯು. ಓಕೆ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಸಜೆಷನ್ ಏನಂದ್ರೆ ನೀವೇನರ ಟ್ರೆಕ್ಕಿಂಗ್ ಮಾಡೋರು ಇದ್ರಿ ಅಂದರೆ ಸ್ವಲ್ಪ ಪ್ರಿಕಾಷನ್ಸ್ ಮೊದಲೇ ತೊಗೋಬೇಕಾಗ್ತೈತಿ. ಏನೇನಂದ್ರೆ ಲೈಕ್ ನಿಮಗೆ ಯಾವ ಥರ ಡ್ರೆಸ್ ಕಂಫರ್ಟೇಬಲ್ ಆಗ್ತೈತಲ್ಲ ಅದೇ ಡ್ರೆಸ್ ಆದಷ್ಟು ವೇರ್ ಮಾಡೋಕೆ ಟ್ರೈ ಮಾಡಿರಿ. ಆ್ಯಂಡ್ ಮನಿ ಬಿಡೋಕ್ಕಿಂತ ಮೊದಲು ಮಸ್ಟ್ ಆ್ಯಂಡ್ ಶುಡ್ 2 or more ವಾಟರ್ ಬಾಟಲ್ಸ್ ಕ್ಯಾರಿ ಮಾಡಿರಿ. ಆ್ಯಂಡ್ ಹಾಗೆ ಎಷ್ಟು ಆಗುತ್ತೋ ಅಷ್ಟು ಸ್ನ್ಯಾಕ್ಸ್ನು ಕ್ಯಾರಿ ಮಾಡಿರಿ. ಬಿಕಾಸ್ ಟ್ರೆಕ್ಕಿಂಗ್ ಮಾಡುವಾಗ ಆನ್ ದಿ ವೇ ನಿಮಗೆ ಏನು ಸ್ನ್ಯಾಕ್ಸ್ ಆ್ಯಂಡ್ ವಾಟರ್ ಫೆಸಿಲಿಟೀಸ್ ಆಗಲಿ ಏನೂ ಇಲ್ಲ. ಇನ್ ಕೇಸ್ ನೀವೇನರೇ ವಾಟರ್ ಬಾಟಲ್ ಆ್ಯಂಡ್ ಸ್ನ್ಯಾಕ್ಸ್ ಅದು ನೆನಪು ಹಾರು ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಬೆಟರ್ ಟು ಕ್ಯಾರಿ ವಾಟರ್ ಬಾಟಲ್ಸ್ ಆ್ಯಂಡ್ ಸ್ನ್ಯಾಕ್ಸ್. ನಾವು ಆ್ಯಕ್ಚುಲಿ ಏನೂ ತಿನ್ನಲಾರ್ದೆ ಬಿಟ್ಟಿದ್ರಿಂದ ನಮಗೆ ಸ್ವಲ್ಪ ಟಯರ್ಡ್ ಜಲ್ದಿನೇ ಆಯಿತು. ಸೊ ನೀವೇನ್ರಿ ಮನೆ ಬಿಡುವಾಗ ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಆ್ಯಂಡ್ ಆ್ಯಕ್ಚುಲ್ ನಂದಿ ಹಿಲ್ಸ್ ವ್ಯೂ ಯಾವ ಥರ ಇತ್ತು ಅನ್ನೋದು ನಿಮಗೆ ನೋಡಬೇಕಾಗಿತ್ತು ಅಂದರೆ ಪಾರ್ಟ್ 2 ವಿಡಿಯೋ ನೋಡಿರಿ, ಅದನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನಿಮಗೆ ಏನಾರ ಜರ್ನಿ ಡೀಟೇಲ್ಸ್ ಅದು ಬೇಕಾಗಿತ್ತು ಅಂದರೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಹೇಳೋದೇನ್ರಿ ಸ್ವಲ್ಪ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನು ನೋಡ್ಕೋಬಹುದು. ಸೊ ಕಮೆಂಟ್ ಮಾಡೋದನ್ನು ನೆನಪು ಹಾರಬೇಡ್ರಿ, ಹಾಗೆ ಶೇರ್ನೂ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್.